ಜನರಲ್ ಆಸ್ಪತ್ರೆಯ ವೈದ್ಯರು ಜಗತ್ತಿಗೆ ಬರುವ ಮುಂಚೆಯೇ ಕಣ್ಣು ಮುಚ್ಚಿದೆ ಕಂದಮ್ಮ. ಆಸ್ಪತ್ರೆಯ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯ ಲೇಬರ್ ಡಿಪಾರ್ಟ್ಮೆಂಟ್ನ ವಿಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ಆಸ್ಪತ್ರೆಯ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. 9 ತಿಂಗಳು ತುಂಬಿ 12 ದಿನದ ಬಳಿಕ ಡೆಲಿವರಿ ಡೇಟ್ ಕೊಟ್ಟಿತ್ತಂತೆ ಆಸ್ಪತ್ರೆ. ಡೇಟ್ ಮೀರಿದೆ, ಸಿಸರಿಯನ್ ಮಾಡಲೇಬೇಕು ಅಂತ ಹೇಳಿ ಕುಟುಂಬಸ್ಥರು ಮನವಿ ಮಾಡಿದ್ರು. ಕುಟುಂಬಸ್ಥರ ಮನವಿಯ ಮೇರೆಗೆ ಆಸ್ಪತ್ರೆ ವೈದ್ಯರು ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ, ಒಪ್ಪಲಿಲ್ಲ. ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಸಿಸರಿನ್ ಮಾಡಿದ್ರಂತೆ. ಸಿಸರಿನ್ ವೇಳೆ ಮಗು ಗಲೀಜು ನೀರು ಕುಡಿದು ಸಾವನ್ನಪ್ಪಿರುವಂಥ ಆರೋಪ. ಆಕ್ರೋಶಗೊಂಡಿರುವಂಥ ಕುಟುಂಬಸ್ಥರಿಂದ ಆಸ್ಪತ್ರೆ ಮುಂದೆ ಧರಣಿ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಿಸಲು ಕುಟುಂಬಸ್ಥರು ಸಜ್ಜಾಗ್ತಾ ಇದ್ದಾರೆ. ಬೆಂಗಳೂರಿನ ಚೊಕ್ಕಸಂದ್ರದ ದೇವಿಕಾ ಅನ್ನುವ ಮಹಿಳೆಯ ಮಗು ಇದು. ಕೇಳಲ್ಲ, ಅವರು ಬಿಟ್ಕೊಳ್ಳೋದೇ ಇಲ್ಲ ಅಂತಾರೆ. ನಾವು ಬಗ್ಗೆ ನೋಡಿದೀವಿ. ಹಾಳು ಮಾಡ್ಬಿಟ್ಟಲ್ಲ ಮಗುನ ತರಲ್ಲ. ಆವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಮತ್ತೆ ಬಡವರು ಬದುಕಂದ್ರೆ ಇಲ್ಲ ಅಂದ್ರೆ ಬದುಕಕ್ಕೆ ಆಗ್ತಾ ಇಲ್ಲ. ನಮ್ಮ ಅತ್ತಗೆ ಏನೋ ಒಂದು ಹೇಳ್ತಾರೆ, ಕಳಿಸ್ತಾ ಇರ್ತಾರೆ. ಹೆಜ್ಜೆ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅವಳು. 10 ತಿಂಗಳು ನಡೀತಾ ಇತ್ತು ಸರ್. 9 ತಿಂಗಳು ತುಂಬಾಗಿ 8ನೇ ತಾರೀಕೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. 10ನೇ ತಾರೀಕು ಡೆಲಿವರಿ ಮಾಡ್ಲಿಲ್ಲ. ನಿನ್ನೆ ಭಾನುವಾರ ಬಂದ್ಬಿಡಿ ನಾ ಮಾಡ್ಬಿಡ್ತೀನಿ ಅಂತ ಹೇಳಿ ಕರ್ಸ್ಕೊಂಡು ಇದ್ ಮಾಡಿರೋದು ಹಿಂಗೆ. ಮಗುವಿನ ತಾಯಿಗೆ ಗೊತ್ತಾಗಿದೆ ಇನ್ನ ಇಲ್ಲ ಸರ್, ಗೊತ್ತಿಲ್ಲ. ಇನ್ನ ಐಸಲ್ಲಿ ಇಕ್ಕಿದ್ದಾರೆ ಅಂತ ಹೇಳಿದೀವಿ. ಗೊತ್ತಾದ್ರೆ ಅವ್ರ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ, ಅದು ಕಸ ಕುಡ್ದಿತ್ತು ಅಂತ ಹೇಳ್ತಾಳೆ. ಈಗ ಅವಾಗಿಂದ ಇಲ್ದೇ ಇರೋದು, ಈಗ ಇದು ತಗೊಂಡೋದಾಗ ಕಸ ಕುಡ್ದ್ಬಿಟ್ಟಿತ್ತಂತೆ. ನಿಜವಾಗ್ಲೂ ಸರ್, ಹಿಂದೆ ಅನ್ಯಾಯ ಮಾಡಿದವ್ರಿಗೆ ಸುಮ್ನೆ ಬಿಡ್ಬಾರ್ದು ಸರ್. ನಿಜವಾಗ್ಲೂ ನಮ್ ನೋವು ಬರ್ತಿರತ್ತ ಅವಳಂತೂ ಬಿಡಂಗಿಲ್ಲ. ಇನ್ನ ಹುಡುಗಿ ಗೊತ್ತಾದ್ರೆ ಅವಳು ಉಳಿಸ್ಕೊತೀವೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾಳ ಅವಳು. ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಮ್ ಕರ್ನಾಟಕದಲ್ಲಿ ಅನ್ಯಾಯ ಅಂತಾನೆ. ಮಗು ತಾಯಿ ಇನ್ನೂ ಎಚ್ಚರ ಆಗಿಲ್ವಾ? ಇನ್ನೂ ಇಲ್ಲ. ಅವಳು ಇದ್ರಲ್ಲಿದ್ದಾರೆ, ಅಲ್ಲಿ ಸಪ್ರೇಟ್ ಆಗಿ ಇದ್ರಲ್ಲಿ ಇಟ್ಟಿದ್ದಾರೆ ಸರ್. ವಾಟ್ಲಿಗೆ ಹಾಕಿದ್ದಾರೆ ತಂದು. ಕೇಳಿದ್ರೆ ನಾವು ಇನ್ನೂ ಏನು ಹೇಳಿಲ್ಲ. ಏನವ ಹಿಂಗಿದ್ದಾರೆ, ಹೆಂಗ್ ಐಸಿಲಿ ಇಕ್ಕಿದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದೀವಿ ಈಚೆಗೆ. 9 ತಿಂಗಳ ಮೇಲೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮೋಹನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ವೈದ್ಯರ ಪ್ರತಿಕ್ರಿಯೆ ಇದು. ಕೆಸಿ ಜನರಲ್ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಡಾಕ್ಟರ್ ಮೋಹನ್ ಗರ್ಭಿಣಿಯನ್ನ ಡಾಕ್ಟರ್ ವಿಜಯಲಕ್ಷ್ಮಿ ನೋಡ್ತಾ ಇದ್ರು. ಡಿಸೆಂಬರ್ 10ಕ್ಕೆ ಡೆಲಿವರಿ ಡೇಟ್ ಕೊಡಲಾಗಿತ್ತು. ಸಿಸರಿಯನ್ ಅಗತ್ಯ ಇಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಅವತ್ತು ಬರಲಾಗಿತ್ತು. ಆದರೆ ನಾರ್ಮಲ್ ಡೆಲಿವರಿ ಆಗದ ಕಾರಣಕ್ಕಾಗಿ ಸಿಸರಿಯನ್ ಮಾಡಿದ್ದಾರೆ. ಹಾರ್ಟ್ ಬೀಟ್ ಕಡಿಮೆ ಇತ್ತು, ಹೀಗಾಗಿ ಐಸಿಯುಗೆ ಶಿಫ್ಟ್ ಮಾಡಿದ್ರು. ವೈದ್ಯ ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ವೈದ್ಯೆಯ ನಿರ್ಲಕ್ಷ್ಯ ಇದ್ದರೆ ಖಂಡಿತ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಒಂದು ಆಂತರಿಕ ತನಿಖೆಯನ್ನು ಮಾಡ್ತೀವಿ ಅಂತ ಡಾಕ್ಟರ್ ಮೋಹನ್ ಅಲ್ಲಿಯ ವೈದ್ಯಕೀಯ ಅಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೋದಾಗ ನಾನು ಹೋಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಈ ಗರ್ಭಿಣಿಯನ್ನ ನೋಡ್ತಿದ್ದಂಥ ವೈದ್ಯರು ಹೋಗಿ ಕೇಳಿದೆ. ಆ್ಯಕ್ಚುಲಿ ಅದ್ರಲ್ಲಿ ನಾನು ಕೇಳಿದ ಪ್ರಕಾರ 10ನೇ ತಾರೀಕು ಡಿಸೆಂಬರ್ಗೇನೋ EDD ಎಕ್ಸ್ಪೆಕ್ಟೆಡ್ ಡೇಟ್ ಇತ್ತಂತ ಹೇಳಿದ್ರು. ಆದರೂ ಕೂಡ ಅದೇನೋ ಆಕೆಗೆ ಹೆರಿಗೆ ನೋವು ಬರದೇ ಇರೋದ್ರಿಂದ ನೋಡಿ ಕಳಿಸಿದ್ದೇನೆ.
ಈಗ ಸಿಸೇರಿಯನ್ ಆ ಸಮಯದಲ್ಲಿ ಮಾಡೋ ಅಗತ್ಯ ಇಲ್ಲ ಅಂತ ಅವ್ರು ಹೇಳಿದರು. ಬಿಕಾಸ್ ಐ ಆಮ್ ನಾಟ್ ಎ ಎಕ್ಸ್ಪರ್ಟ್. ಅವ್ರು ಹೇಳಿದರು. ಅದಕ್ಕೆ ಆಯ್ತು ಅಂತ ಕೇಳಿದೆ. ನಿನ್ನೆ ಏನೋ ಬಂದಿದ್ದಾರೆ ಬೆಳಗ್ಗೆ, ಅವರು ಅವ್ರದ್ದೇ ಡ್ಯೂಟಿ ಇತ್ತು, ಬಂದು ಅಡ್ಮಿಟ್ ಆಗಿದ್ದಾರೆ. ಆಗಲೂ ಕೂಡ NST ಅಂತ ಮಾಡ್ತಾರೆ, ಮಗುನ ಹೃದಯ ಬಡಿತ ಹೇಗಿದೆ ಅಂತ ನೋಡೋಕ್ಕೆ. ಅದನ್ನು ತೋರಿಸಿದ್ರು, ರಿಯಾಕ್ಟಿವ್ ಆಗಿತ್ತು, ನೋಡಿದೆ. NST ಚೆನ್ನಾಗಿದೆ ಸರ್, ಮತ್ತು ಅಗತ್ಯ ಇತ್ತ ಸಿಸೇರಿಯನ್ ಮಾಡೋದು? ಇಲ್ಲ ಸರ್, ಅಗತ್ಯ ಇಲ್ಲ, ಅಗತ್ಯ ಇದ್ದರೆ ಮಾಡ್ತಿದ್ದೆ ಅಂದರು. ನಿನ್ನೆ ರಾತ್ರಿ ಕೂಡ ಚೆನ್ನಾಗಿತ್ತು ಅಂದರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಯಲ್ಲಿ ಡೆಲಿವರಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿ ಮಗು ನಾರ್ಮಲ್ ಡೆಲಿವರಿ ಪ್ರೊಸೆಸಲ್ಲಿ ಆಗಿಲ್ಲ. ಅದಕ್ಕೆ 7-7:30 ಅವರು OTಗೆ ಕರ್ಕೊಂಡೋಗಿ ಅದನ್ನು ನಾನು ಸಿಸೇರಿಯನ್ ಸೆಕ್ಷನ್ ಮಾಡಿ ಹೆರಿಗೆ ಮಾಡಿದೆ. ಆವಾಗ ಮಗು ಹಾರ್ಟ್ ಬೀಟ್ ತುಂಬ ಫೀಬಲ್ ಇತ್ತು. ಅದನ್ನು SNCUಗೆ ನಾನು ಶಿಫ್ಟ್ ಮಾಡಿದೆ ಅಂತ ಹೇಳಿದರು. ಇಷ್ಟು ನನಗೆ ಬಂದಂಥ ಮಾಹಿತಿ. ಅದಾದ ನಂತರ ಅಲ್ಲಿ ಆಮೇಲೆ 9 ಗಂಟೆಯಲ್ಲಿ ನನಗೆ ತಿಳಿದು ಬಂತು, ಅಲ್ಲಿ ಹೋದಾಗ ಮಗು ತೀರು ಹೋಗಿದೆ ಅಂತ. ಏನಕ್ಕಾಗಿದೆ ಅಂತ ನಾನು ಕೇಸ್ ಶೀಟ್ ತರಿಸಿ ಅವರನ್ನು ವಿಚಾರಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರ ಕಡೆಯವರೆಲ್ಲ ಬಂದರು. ಈಗ ಏನಾಗಿದೆ, ಅಲ್ಲಿ ಸಿಸೇರಿಯನ್ ಮಾಡಲಿಕ್ಕೆ ಅವಶ್ಯಕತೆ ಕಂಡು ಬಂದಿಲ್ಲ, ಹೆರಿಗೆ ನೋವು ಬಂದಿಲ್ಲ. ಅವರು ಹೇಳ್ತಾರೆ ನಮ್ಮಲ್ಲಿರೋ ಅವ್ರಿಗಿನ ಹೆಚ್ಚಿನ ಮಟ್ಟದ ಎಕ್ಸ್ಪರ್ಟ್ಸು DNB ಪ್ರೊಫೆಸರ್ ಶೀಲಾ ಮನೆ ಅಂತಿದ್ದಾರೆ. ಅವ್ರನ್ನ ನಾನು ಏನು ಅಂತ ಕೇಳಿದೆ, ಯಾಕೆಂದ್ರೆ ಇದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಬೇಕಲ್ಲ. ಇಲ್ಲ 41ನೇ ವಾರದವರೆಗೂ ಕಾಯಬಹುದು, ಪೇಯ್ನ್ ಬಂದಿಲ್ಲ, ಸಿಸೇರಿಯನ್ನೇ ಮಾಡಬೇಕು ಅಂತ ಏನು ಅತ್ಯವಶ್ಯ ಅಂತ ಅವ್ರು ಹೇಳಿದರು. ಅದನ್ನು ನಾನು ಕೇಳ್ಪಟ್ಟೆ. ಆದರೆ ಏನಾಗಿದೆ, ಈಗ ಅವರು ಬಂದು ಸಿಸೇರಿಯನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರೇ, ನಮ್ದೇನು ತಪ್ಪಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ವೈದ್ಯರು. ಅದಕ್ಕೆ ಏನು ಮಾಡಿದೆ, ಏನು ಇದು ಲೀಗಲಾಗಿ ಏನಿದೆ ನೀವು ದೂರು ಕೊಡಲಿ ಅವರು. ಆ ರೆಕಾರ್ಡ್ಸ್ ಪ್ರಕಾರ ಪರಿಶೀಲನೆ ಮಾಡಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು, ಖಂಡಿತ ವೈದ್ಯರ ನಿರ್ಲಕ್ಷ್ಯ ಇದ್ದರೆ ನಾವು ಮೇಲಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ ಅಂತ ನಾನು ಹೇಳಿದೆ. ವೈದ್ಯ ನಿರ್ಲಕ್ಷ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ತನಿಖೆಯಲ್ಲಿ ಗೊತ್ತಾಗ್ತದೆ ಅಂತ ನಾನು ನಾರ್ಮಲ್ ಆಗುತ್ತೆ ಅಂತ ಹೇಳಿಲ್ಲ ಅಂದ್ರು. ಯಾಕೆಂದ್ರೆ ರೋಗಿಯನ್ನು ನೋಡಿರೋರು ಅವರು, ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ 10 ಗಂಟೆಗೆ ಅಷ್ಟೇ ನನಗೆ ಈ ವಿಚಾರ ಗೊತ್ತಾಗಿದ್ದು. ನಾನು ಬಂದು ರೌಂಡ್ಸ್ ಮಾಡ್ತಿದ್ದಾಗ ಹಿಂಗಾಗಿದೆ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಡೆಲಿವರೀಸ್ ಆಗ್ತಾರೆ ಹೋಗ್ತಾರೆ, ಕನ್ಸರ್ನ್ ವೈದ್ಯರಿಗೆ ಆ ಗರ್ಭಿಣಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅವರು ನಾನು ಆ ರೀತಿ ಹೇಳಲಿಲ್ಲ, ಅವಶ್ಯಕತೆ ಬಂದರೆ ಸಿಸೇರಿಯನ್ ಮಾಡಬೇಕಾಗುವುದು ಅಂತ ಹೇಳಿದ್ದೆ ಅಂತ ಹೇಳಿದ್ರು. ಈಗ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಪಡ್ಕೋತಾ ಇದ್ದೇವೆ. ಆ ಕೇಸ್ ಶೀಟಿನ ಸಂಪೂರ್ಣ ಪರಿಶೀಲನೆ ಮಾಡಿ ಅವರು ದೂರು ಬಂದಮೇಲೆ KC ಜನರಲ್ ಆಸ್ಪತ್ರೆಯಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಕಾರ್ತಿಕ್, ಗಮನಿಸ್ತಾ ಇದ್ದೀವಿ, ಗರ್ಭಿಣಿಯಾದ ನಂತರದಲ್ಲಿ ಯಾವುದೇ ತಾಯಿಯಾದರೂ ಕೂಡ ಪ್ರತಿ ತಿಂಗಳು ಸ್ಕ್ಯಾನಿಂಗ್ ಅಂತೆ, ರಿಪೋರ್ಟ್ ಅಂತೆ, ಅಷ್ಟು ಭಾರಿ ಆಸೆ ಇಟ್ಕೊಂಡಿರ್ತಾರೆ. ಪ್ರತಿಯೊಂದನ್ನು ಕೂಡ ಅತ್ಯಂತ ನಾಜೂಕಾಗಿ ಚೆಕ್ ಮಾಡಿಸ್ಕೊಂಡಿರ್ತಾರೆ. ಕೊನೆಯ ಕ್ಷಣದಲ್ಲಿ ಇನ್ನೇನು ಮಗು ಬರುತ್ತೆ ಅನ್ನುವ ಬಹಳ ಒಂದು ರೀತಿ ಸಂಭ್ರಮದ ಕ್ಷಣಕ್ಕೆ ಅವ್ರು ಕಾಯ್ತಾ ಇದ್ರು. ಆದರೆ ಸೂತಕದ ಛಾಯೆಯಾಗಿ ಸೂತಕದ ಕ್ಷಣವಾಗಿ ಮಾರ್ಪಟ್ಟಿದೆ. ಆ್ಯಕ್ಚುಲಿ ಏನೇನು ನಡೀತು ಆ್ಯಕ್ಚುಲಿ ಇಲ್ಲಿ ಅಂತ? ಖಂಡಿತ ದಶರಥ್, ಏನು ಚೊಕ್ಕಸಂದ್ರದ ದೇವಿಕಾ ಅನ್ನುವಂತಹ ಒಬ್ಬ ಗರ್ಭಿಣಿ ಇಲ್ಲಿ 7 ತಿಂಗಳ ನಂತರದಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರ್ತಾಳೆ. ಅವಳಿಗೆ ಅಂದರೆ 9 ತಿಂಗಳ ಮುಗಿದ್ರು ಕೂಡ ಡೆಲಿವರಿಯನ್ನು ಇವರು ಮಾಡೋದಿಲ್ಲ. ಪುನಃ ಒಂದು ವೈದ್ಯರನ್ನು ಬಂದು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥ ಮಾತು ಅಂದರೆ, ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಸಿಸೇರಿಯನ್ ಮಾಡುವಂಥ ಅಗತ್ಯ ಇಲ್ಲ, ನಾವೇ ಏನು ಆ ಥರ ಏನಾದರೂ ಇದ್ದರೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ 9 ತಿಂಗಳು 12 ದಿನ ಕಳೆದರೂ ಕೂಡ ಇವರು ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅವಳಿಗೆ ನಾರ್ಮಲ್ ಡೆಲಿವರಿಯನ್ನು ಮಾಡೋದಕ್ಕೆ ಪ್ರಯತ್ನ ವೈದ್ಯರು ಮಾಡಿದರೆ, ಆ ಸಂದರ್ಭದಲ್ಲಿ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಿಸೇರಿಯನ್ ಮಾಡಿದರೆ, ಸಿಸೇರಿಯನ್ ಮಾಡುವಂಥ ಸಂದರ್ಭದಲ್ಲಿ ಮಗು ಮರಣವನ್ನು ಒಪ್ಪಿರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿರುವಂಥ ಸಂಬಂಧಿಕರು ಕೂಡ ಇಲ್ಲಿ ಈಗಾಗಲೇ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಅಂದರೆ ಸೂತಕದ ಛಾಯೆಯೂ ಕೂಡ ಅವರಲ್ಲಿ ಮುಟ್ಟಿದೆ. ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿ ಅಂದರೆ ಇವರು ವೈದ್ಯರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಇವರು ಈಗಾಗಲೇ ಅಂದರೆ 2-3 ಬಾರಿ ಇವರು ಈ ಒಂದು ಕುಟುಂಬಸ್ಥರೇ ಅಂದರೆ ನಾರ್ಮಲ್ ಆಗೋದಿಲ್ಲ ಅಂತಂದರೆ ನೀವು ಸಿಸೇರಿಯನ್ ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಕೂಡ ಇವರು ಮಾಡಿರೋದಿಲ್ಲ ವೈದ್ಯರು. ಅದು ಪ್ರಮುಖವಾಗಿ ಇಲ್ಲಿ ವೈದ್ಯರ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತದೆ ಅನ್ನುವಂಥ ಒಂದು ಮಾತನ್ನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿರುವಂಥವ್ರನ್ನ ಮಾತನಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಅಮ್ಮ, ಇದು ಎಷ್ಟು ದಿನ ಆಯಿತು, ಏನಾಯಿತು ಇದು ಆ್ಯಕ್ಚುಲಿ ಏನು ಆಗಿರೋದಂತ? ಏನು ಅವ್ರು 8ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಅದಾದ್ಮೇಲೂ ಬಂದಿದ್ರು. ಅವರು ಬಂದಮೇಲೆ ಟೆಸ್ಟ್ ಮಾಡಿ ಅದಾಯಿತು ಇದಾಯಿತು ಅಂತ ರೂಲ್ಸ್ ಹೇಳ್ಕೊಂಡೇ ಬಂದರು. ಈ ಥರ ಆಗಿದೆ, ಎಲ್ಲರಿಗೂ ನೋವು ಇದೆ, ಏನಾದರೂ ಮಾಡಿ ನ್ಯಾಯ ಕೊಡಿಸಿ ಆ ಮಗುಗೆ ಮತ್ತೆ ತಾಯಿಗೆ. ಅಲ್ಲ, ಇವರು ಈಗ 9 ತಿಂಗಳ ಆದರೂ ಕೂಡ ಸ್ವತಃ ಕುಟುಂಬಸ್ಥರೇ ಸಿಸೇರಿಯನ್ ಮಾಡಿ ಅಂತಂದ್ರು ಕೂಡ ಯಾಕೆ ಬೇರೆಯವ್ರಿಗೆಲ್ಲ ನಾನೇ ಮಾತಾಡಿದ್ದೀನಿ.
ವೈದ್ಯರು ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು? ಅವ್ರು ಹೇಳ್ತಾ ಇದ್ರು ವೇಟ್ ಮಾಡೋಣ, ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ, ಚೆಕ್ ಮಾಡೋಣ, ವೇಟ್ ಮಾಡೋಣ, ಇನ್ನೂ ಒಂದು ವಾರ ವೇಟ್ ಮಾಡೋಣ ಅಂತಾನೆ ಹೇಳಿದ್ದು. ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಮಗುಗೆ ಅಂತಾನೆ ಹೇಳಿದ್ದಾರೆ. ಮಗು ಕರಳು ಸುತ್ತಾಕೊಂಡಿತ್ತು ಅಂತ ಈಗ ಹೇಳ್ತಾ ಇದ್ದಾರೆ, ಏನು ಹೇಳಿರ್ಲಿಲ್ಲ. ಫಸ್ಟ್ ನಾರ್ಮಲ್ ಇದೆ, ಮಗು ಚೆನ್ನಾಗಿದೆ ಅಂತಾನೆ ಹೇಳ್ಕೊಂಡು ಬಂದಿದ್ದು. ಸಡನ್ಲಿ ಹಿಂಗೆ ಹೇಳಿದ್ರೆ ಶಾಕ್ ಆಗಿದೆ ಬೆಳಗ್ಗೆ ನನಗೆ ಕೇಳಿ. ಈ ಮಗು ಸಾವನ್ನಪ್ಪಿರೋದಕ್ಕೆ ಕಾರಣ ಏನು ಕೊಡ್ತಿದೆ? ಒಂದು ಕರಳು ಸುತ್ತಾಕೊಂಡಿದ್ದು ಅಂತ ಹೇಳ್ತಾ ಇದ್ರಿ, ಜೊತೆಗೆ ಗಲೀಜ್ ನೀರು ಏನೋ ಕುಡಿದಿದೆ ಅಂತ ಹೇಳ್ತಾ ಇದಾರಂತೆ ಡಾಕ್ಟರ್ಸ್. ನಾನು ಲೇಟಾಗೆ ಬಂದಿದ್ದು, ನನಗೂ ಅಷ್ಟು ಗೊತ್ತಿಲ್ಲ. ಅದರಿಂದ ಅವ್ರು ಏನು ಹೇಳಿದ್ದಾರೆ ಅದಷ್ಟೇ ಗೊತ್ತು, ಹೇಳ್ತಾ ಇದ್ದೆ. ಇಲ್ಲಿರುವಂಥ ಸ್ಥಳೀಯರು ಕೂಡ ಅಂದರೆ ಅವರ ಸಂಬಂಧಿಕರು ಕೂಡ ಹೇಳ್ತಾ ಇರುವಂಥದ್ದು, ಪ್ರಮುಖವಾಗಿ ಈಗಾಗಲೇ ಕುಟುಂಬಸ್ಥರು ಮಲ್ಲೇಶ್ವರಂನ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ಕೂಡ ದಾಖಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ KC ಜನರಲ್ನ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಈ ಒಂದು ಮಗು ಸಾವನ್ನಪ್ಪಿರುವಂಥದ್ದು. ಅಂದರೆ ಈ ಕುಟುಂಬಸ್ಥರೇ ಸಿಜರನ್ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಇವರು ಸಿಜರನ್ ಮಾಡದೆ ನಿರ್ಲಕ್ಷ್ಯವನ್ನು ತಾಳಿದ್ದಾರೆ. ಹಾಗಾಗಿ ಈ ಒಂದು ಮಗುವಿನ ಪ್ರಾಣ ಹೋಗಿದೆ, ನಮಗೆ ನ್ಯಾಯ ಬೇಕು ಅನ್ನುವಂಥ ಒಂದು ಅಳಲನ್ನು ಅವರ ಸಂಬಂಧಿಕರು ಮತ್ತು ಆ ಮಗುವಿನ ಅಂದರೆ ಏನು ಅಜ್ಜಿಯು ಕೂಡ ಈಗ ಇಲ್ಲಿ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ವೈದ್ಯರು ಕೂಡ ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂತಂದರೆ ಸ್ವತಃ ಕುಟುಂಬಸ್ಥರೇ ಹೇಳಿದ್ರು 9 ತಿಂಗಳ ನಂತರದಲ್ಲಿಯೂ ಕೂಡ ಇವರು ಯಾಕೆ ನಿರ್ಲಕ್ಷ್ಯವನ್ನು ಮಾಡಿದ್ರು, ಸ್ಕ್ಯಾನಿಂಗಲ್ಲಿ ಯಾವ ರೀತಿ ರಿಪೋರ್ಟ್ ಇತ್ತು, ಅದರ ನಂತರದಲ್ಲಿ ಇವರು ಅಂದರೆ ವೈದ್ಯರು ಯಾಕೆ ಅಂದರೆ ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಯಾವ ರೀತಿಯಾಗಿ ಮಗು ಸಾವನ್ನಪ್ಪಿತು ಇದೆಲ್ಲ ಕೂಡ ತನಿಖೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಇಲ್ಲಿರುವಂಥ ಕುಟುಂಬಸ್ಥರು ಅಂದರೆ ಆ ಒಂದು ಮಗು ಕಳೆದುಕೊಂಡಂಥ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ದಶರಥ್, ಯೂಶಲಿ ಏನಾಗುತ್ತೆ, ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ವಿ ನಾವು, ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚಾಗಿ ಸಿಸರನ್ಗೆ ಹೋಗೋದಿಲ್ಲ, ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಸರನ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ, ಖಾಸಗಿ ಆಸ್ಪತ್ರೆಯಲ್ಲಿ ಹಣ ವಸೂಲಿ ಮಾಡಬೇಕೆನ್ನುವ ಕಾರಣಕ್ಕಾಗಿ ಜಾಸ್ತಿ ಸಿಸರನ್ಗಳು ನಡೆಯುತ್ತೆ. ಆದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಕೂಡ ಆಕೆಯ ಕಡೆಯವರೇ ಹೇಳಿದ್ದಾರೆ ಸಿಸರನ್ ಮಾಡಿಬಿಡಿ ಅಂತ ಹೇಳಿ. ಎಲ್ಲಿ ಇಲ್ಲಿ ಲೋಪ ಆಗಿದ್ದು ಎಲ್ಲಿ ಅಂತ ಹೇಳಿ, ಅಂದರೆ ಎಲ್ಲೋ ಒಂದು ಕಡೆ ಪ್ರಾಥಮಿಕವಾಗಿ ಇವರು ಡೆಲಿವರಿ ಡೇಟ್ ಕೊಟ್ಟಿದ್ರಲ್ಲ 9 ತಿಂಗಳ ನಂತರದಲ್ಲಿ 12 ದಿನಗಳು, ಅಂದರೆ ಹೆಚ್ಚಿನ ಅವಧಿ ಕೊಟ್ಟಿದ್ದೇ ಇಲ್ಲ, ಸಮಸ್ಯೆ ಆಯ್ತಾ ಅಂತ ಹೇಳಿ. ಖಂಡಿತ ದಶರಥ್, ಏನು ಇಲ್ಲಿ ಅವರ ಸಂಬಂಧಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಂತಂದ್ರೆ ಸ್ವತಃ ಖುದ್ದಾಗಿ ತಾವೇ ಹೇಳಿದ್ರು ಕೂಡ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಜರನ್ನ ಮಾಡಿಲ್ಲ, ಇಲ್ಲಿ ನಿರ್ಲಕ್ಷ್ಯವನ್ನು ತಾಳಿದ್ದಾರೆ. ವೈದ್ಯರು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾಕಂತಂದ್ರೆ ಸ್ವತಃ ಖುದ್ದಾಗಿ ಕುಟುಂಬಸ್ಥರೇ ಅಂದ್ರೆ ಏನು ನೀವು ನಿರ್ಲಕ್ಷ್ಯವನ್ನು ಮಾಡಬೇಡಿ, ಸಿಜರನ್ ಮಾಡಿ, ಯಾಕಂತಂದ್ರೆ ಈಗಾಗಲೇ ಅವಧಿ ಮುಗ್ದೋಗಿದೆ, ನೀವೇ ಕೊಟ್ಟಂತೆ ಡಿಸೆಂಬರ್ 10ಕ್ಕೆ ಡೆಲಿವರಿ ಆಗಬೇಕಿತ್ತು, ಇದುವರೆಗೂ ಕೂಡ ಡೆಲಿವರಿ ಆಗೋದಕ್ಕೆ ನಮಗೆ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ನೀವು ನಾರ್ಮಲ್ ಆಗಿ ಕಾಯಬೇಡಿ, ನೀವು ಅಂದ್ರೆ ಸಿಜರನ್ ಮಾಡಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರಂತೆ. ಆದರೆ ಯಾವುದಕ್ಕೂ ಕೂಡ ಈ ವೈದ್ಯರು ಸಿಜರನ್ ಬೇಡ, ಈ ಒಂದು ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ ಅನ್ನುವಂಥ ಮಾತನ್ನು ಪುನಃ ಹೇಳಿ ಅವ್ರಿಗೆ ರಿಟರ್ನ್ ಕೂಡ ಮನೆಗೆ ಕಳಿಸಿದ್ರು. ನಿನ್ನೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅಂದರೆ ಇಲ್ಲಿರುವಂಥ ವೈದ್ಯರು ನಾರ್ಮಲ್ ಆಗಿ ಟ್ರೈ ಮಾಡಿದ್ದಾರೆ, ಆದರೆ ಅದು ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಿಜರನ್ ಮಾಡಿದಂಥ ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ. ಮಗು ಸಾವನ್ನಪ್ಪಿರುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಮಗು ಗಲೀಜ್ ನೀರನ್ನು ಕುಡಿದಿದೆ, ಹಾಗಾಗಿ ಸಾವನ್ನಪ್ಪಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ವೈದ್ಯರು ಹೇಳಿರುವಂಥದ್ದು. ಈಗಾಗಲೇ ಈ ಒಂದು KC ಜನರಲ್ನ ಅಂದರೆ ವೈದ್ಯರ ಮುಖ್ಯಸ್ಥರಾಗಿರುವಂಥ ಮೋಹನ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರೋ ಪ್ರಕಾರ ಇಲ್ಲಿ ವೈದ್ಯ ಹೇಳುವಂಥ ಪ್ರಕಾರ ವೈದ್ಯ ತಮ್ಮದೇನು ನಿರ್ಲಕ್ಷ್ಯ ಇಲ್ಲ ಇಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ನಾವು ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತೀವಿ. ವೈದ್ಯರದೇನಾದರೂ ಇದು ತಪ್ಪೇನಾದರೂ ಕಂಡು ಬಂದೇ ಆದಲ್ಲಿ ಸಂಬಂಧಪಟ್ಟಂತೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ವಿಧಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಗೌರ್ಮೆಂಟ್ ಹಾಸ್ಪಿಟಲ್ ಹೆಸರೇನು ಇಟ್ಟಿದ್ದೀರಾ? ನೇಮ್ ಚೇಂಜ್ ಮಾಡ್ರಿ. ಪ್ರೈವೇಟ್ ನಾವು ಲಂಚ ತಿನ್ನೋರು, ನಾವು ದರೋಡೆಕೋರರು ಅಂತ ಇಟ್ಕೊಳ್ಳಿ. ಹಾಸ್ಪಿಟಲ್ ಹೆಸರೇನ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕ್ಯಾನ್ಸಲ್ ಮಾಡ್ರಿ, ಎಲ್ಲ ಪ್ರೈವೇಟ್ ಮಾಡ್ಬಿಡಿ ಅಷ್ಟೇ, ದುಡ್ಡು ಕೊಟ್ರೆ ಎಲ್ಲ ಆಗುತ್ತೆ ಅಂತ. ಇಲ್ಲ, ಅದು ಕಸ ಕುಡ್ದಿತ್ತು ಅಂತ ಹೇಳ್ತಾಳೆ. ಈಗ ಅವಾಗಿಂದ ಇಲ್ಲದೆ ಇರೋದು, ಈಗ ಇದು ತಗೊಂಡೋದಾಗ ನಿಜಾನು ಸರ್, ಇಂದವ್ರಿಗೆ ಅನ್ಯಾಯ ಮಾಡಿದವ್ರಿಗೆ ಸುಮ್ಮನೆ ಬಿಡಬಾರ್ದು ಸರ್. ನಿಜವಾಗ್ಲೂ ನಮ್ಮ ನೋವು ನಮ್ಮ ಬರ್ತಿರತ್ತ ಅವಳ ಇನ್ನ ಹುಡುಗಿಗೆ ಗೊತ್ತಾದ್ರೆ ಅವಳು ಉಳಿಸ್ಕೊತೀವೋ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾಳ ಅವಳು. ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ನಿಜ ಇನ್ನೂ